ವೀಕ್ಷಕರೊಬ್ಬರು ಬಹಳ ಪ್ರೀತಿಯಿಂದ ಈ ರೆಸಿಪಿಯನ್ನು ನನಗೆ ಕಳಿಸಿಕೊಟ್ಟಿದ್ದಾರೆ. ಮೇಡಮ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ. ಇದು ಬೆಂಗಳೂರಿನ ಫೇಮಸ್ ಹೋಟೆಲ್ ನಾಗಾರ್ಜುನ ಸ್ಟೈಲ್ ಪಾಲಕ್ ಪಪ್ಪು ಅಥವಾ ಪಾಲಕ್ ದಾಲ್ ಅಂತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ತೊಗರಿಬೇಳೆನ ಒಂದು 2 ಗಂಟೆ ನೆನೆಸ್ಕೊಳ್ಬೇಕು. ನೆನೆಸಿದ್ರೆ ಬೇಯಿಸೋ ಕೆಲಸ ಸುಲಭ ಆಗುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 30 ನಿಮಿಷನಾದ್ರು ನೆನೆಸಿ, ಅಥವಾ ನೆನೆಸದೆ ಮಾಡ್ಬೋದು, ಜಾಸ್ತಿ ಹೊತ್ತು ಬೇಯಿಸ್ಬೇಕಷ್ಟೇ. ನೆನೆಸಿರೋ ಬೇಳೆನ ನೀರು ಬಗ್ಸಿ ಒಂದು ಕುಕ್ಕರಲ್ಲಿ ತಗೊಳ್ತಾ ಇದ್ದೀನಿ. ಅದಕ್ಕೆ 1/4 ಚಮಚ ಅರಿಶಿನ, 1/4 ಚಮಚ ಎಣ್ಣೆ, 2.5 ಕಪ್ಪಷ್ಟು ನೀರನ್ನು ಹಾಕಿ ಒಂದು 2 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ತೀನಿ. ನೀವು ಬೇಳೆನ ನೆನೆಸಿಟ್ಟಿಲ್ಲ ಅಂದರೆ ಒಂದು 4-5 ವಿಸಿಲು ಮಾಡಬೇಕಾಗತ್ತೆ. ಮೆತ್ತಗೆ ಬೆಂದರೆ ಆಯಿತು. ಬೆಂದಾದಮೇಲೆ ಈ ರೀತಿ ಅದನ್ನು ಮಸಿತಾ ಇದ್ದೀನಿ, ಅಂದರೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇದನ್ನು ಪಕ್ಕದಲ್ಲಿಡೋಣ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 2 ಹಸಿಮೆಣಸಿನ್ಕಾಯಿ, 8 ಎಸಳು ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಸ್ವಲ್ಪ ಕರಿಬೇವನ್ನು ಹಾಕಿ 1 ಸುತ್ತು ಹೀಗೆ ಹುರಿಬೇಕು. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆನಂತರ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೆ ಹುರಿದು, ಆಮೇಲೆ ಒಂದು ಸಣ್ಣ ಟೊಮ್ಯಾಟೋನ ಸಹ ಹಾಕಿ ಹುರಿತಾ ಇದ್ದೀನಿ. ಈ ರೆಸಿಪಿ ಅಥವಾ ಈ ಪಾಲಕ್ ಪಪ್ಪುನಲ್ಲಿ ಟೊಮ್ಯಾಟೊ ಆಪ್ಷನಲ್ಲು, ಯಾಕಂದರೆ ನಾವು ಹುಣಸೆ ಹಣ್ಣಿನ ರಸ ಹಾಕೋದಕ್ಕಿದೆ ಆಮೇಲೆ. ಹಾಗಾಗಿ ಟೊಮ್ಯಾಟೊ ಇಷ್ಟ ಇಲ್ಲ ಅಂದರೆ ನೀವು ಟೊಮ್ಯಾಟೊನ ಸ್ಕಿಪ್ ಮಾಡ್ಬೋದು. ಇಲ್ಲಿ ಟೊಮ್ಯಾಟೊ ಹುರಿದಾದ್ಮೇಲೆ ಒಂದು ಸಣ್ಣ ಕಟ್ಟು ಪಾಲಕ್ ಸೊಪ್ಪನ್ನು ಆರಿಸಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಜೊತೆಗೆ 1 ಚಮಚ ಉಪ್ಪನ್ನು ಹಾಕಿ ಈ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು, ಮುದ್ದೆ ಆಗಬೇಕು, ಅಲ್ಲಿವರೆಗೆ ಹುರಿಬೇಕಾಗತ್ತೆ. ನೋಡಿ, ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಚಿಟಿಕೆ ಅರಿಶಿನ, ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಈ ಅಚ್ಚ ಖಾರದ ಪುಡಿ ಕೊನೆಯಲ್ಲಿ ನಾವು ಹುಣಸೆ ಹಣ್ಣಿನ ರಸ ಹಾಕ್ತೀವಿ, ಅದೆರಡು ಇದರ ಸ್ಪೆಷಾಲಿಟಿ, ಈ ಪಾಲಕ್ ಪಪ್ಪುವಿನ ಸ್ಪೆಷಾಲಿಟಿ ಅಂತ ನನಗನ್ನಿಸ್ತು. ನೋಡಿ, ಇದೆಲ್ಲದನ್ನು ಒಟ್ಟಿಗೆ ಈ ರೀತಿ ಒಂದು ಸಮರಸ ಆಗೋವರೆಗೆ ಚೆನ್ನಾಗಿ ಹುರಿದು ಇದಕ್ಕೆ ಬೇಯಿಸಿರುವಂತಹ ಬೇಳೆ, ಹುಣಸೆ ಹಣ್ಣಿನ ರಸನ ಹಾಕಬೇಕು. 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿಂದ ತೆಗೆದಿರೋ ರಸನ ಹಾಕಿ, ಹಾಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಸೇರಿಸಿ, ಈ ದಾಲ್ ಅಥವಾ ಈ ಪಪ್ಪು ಏನಿದೆ ಅಲ್ಲ, ಇದು ಸ್ವಲ್ಪ ಹುಳಿ ಅಂಶನೂ ಎದ್ದು ಕಾಣ್ತಾ ಇರಬೇಕು, ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಖಾರನೂ ಅಷ್ಟೇ ಸ್ವಲ್ಪ ಮುಂದಿರಬೇಕು. ನೀವು ನಿಮ್ಮ ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಮತ್ತು ಅಚ್ಚ ಖಾರದ ಪುಡಿನ ಹೊಂದಿಸ್ಕೊಳ್ಬೋದು. ಅಂದಹಾಗೆ ಈ ಪಾಲಕ್ ಪಪ್ಪುವನ್ನು ಹಪ್ಪಳ ಅಥವಾ ಸಂಡಿಗೆ ಜೊತೆ ಬಡಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸಂಡಿಗೆನ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು ಅಗರೋ ಗ್ಯಾಲಕ್ಸಿ ಏರ್ ಫ್ರೈಯರು, ನೀವು ಹೇಗೆ ಬೇಕಾದ್ರೂ ಹುರ್ಕೊಳ್ಬೋದು. ಆನಂತರ ಬಿಸಿ ಬಿಸಿ ಅನ್ನದ ಜೊತೆ ಸಂಡಿಗೆ, ಈ ಪಾಲಕ್ ಪಪ್ಪು ಅಥವಾ ಪಾಲಕ್ ದಾಲು, ಮೇಲಿಂದ 1 ಚಮಚ ತುಪ್ಪ ಹಾಕಿ ಕಲಸಿ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಖಂಡಿತ ಮಾಡಿ ನೋಡಲೇಬೇಕು. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.